ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಾನಿನ್ನು ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆದರಕ್ಕೆ ಸುಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋಗಳಲ್ಲಿ ಅನೇಕ ಥರವಾದ ದೇವಸ್ಥಾನಗಳು ಮತ್ತು ಒಳ್ಳೊಳ್ಳೆ ಪ್ಲೇಸ್ಗಳು ನೋಡಿದ್ವಿ, ನಿಜ. ಆದರೆ ಇಲ್ಲೊಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ತುಂಬ ಹಳೇ ಕಾಲದ ಪುರಾತನ ಕಾಲವಾದ ದೇವಸ್ಥಾನ. ತುಂಬ ಪುರಾತನ ಹಿಸ್ಟ್ರಿನೇ ಇದೆ ಈ ದೇವಸ್ಥಾನಕ್ಕೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈಗಲೂ ಸುಮಾರು ಕ್ರಿಸ್ತಕ 6ನೇ ಶತಮಾನ ದೇವಸ್ಥಾನ ಇದು. ಚೇಳರು ಮೊಘಲರು ಆಳಿರುವ ಕಾಲದಲ್ಲಿ ದೇವಸ್ಥಾನ ಇದು. ಈ ದೇವಸ್ಥಾನ ನೋಡೋದಕ್ಕೆ ಒಂದು ಬೆಟ್ಟದ ಮೇಲಿದೆ. ಸುಮಾರು ಒಂದು ಭೂಮಿಯ ತಳಭಾಗದಿಂದ ಒಂದು 3 ಕಿಲೋಮೀಟ್ರ್ ತುದಿಯವರೆಗೂ ಇದೆ. ಮೇಲಕ್ಕೆ ಅಷ್ಟು ಬೆಟ್ಟ ಹತ್ಕೊಂಡು ಹೋಗಬೇಕು. ನೋಡಿ, ಸಾವಿರಾರು ಭಕ್ತಾದಿಗಳು ಜನರು ಹೋಗ್ತಾ ಇದ್ದಾರೆ. ತುಂಬ ಸಾವಿರಾರು ಜನ ಹೋಗ್ತಾರೆ ಈ ದೇವಸ್ಥಾನಕ್ಕೆ. ಪ್ರತಿ ವರ್ಷವೂ ಹೋಗ್ತಾರೆ, ಪ್ರತಿ ದಿನವೂ ಹೋಗ್ತಾರೆ ಈ ಬೆಟ್ಟಕ್ಕೆ. ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಕೂಡ ಇದೆ ಈ ದೇವಸ್ಥಾನ. ಪುರಾತನ ಕಾಲದ ದೇವಸ್ಥಾನ, ಇತಿಹಾಸದ ಹಿಸ್ಟ್ರಿ ದೇವಸ್ಥಾನ. ಬೆಟ್ಟ ಹತ್ಕೊಂಡು ಬರ್ತಾರೆ. ಒಂದು ತುಂಬ ನೋಡೋದಕ್ಕೆ ಸೌಂದರ್ಯವಾದ ಜಾಗ. ನಾನು ಕೂಡ ಮತ್ತು ನಮ್ಮ ಸ್ನೇಹಿತರು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ. ಭಾನುವಾರ ಅಂತ ತುಂಬ ಜನ ಇರ್ತಾರೆ. ಭಾನುವಾರ ರಜದ ದಿನ ವೇಳೆಯಲ್ಲಿ ತುಂಬ ಜನ ರಶಲ್ಲಿರ್ತಾರೆ. ಪ್ರಕೃತಿಗೆ ಒಂದು ಸೌಂದರ್ಯವಾದ ಜಾಗ, ನೋಡೋದಕ್ಕೆ ವಿಶಾಲವಾದ ಜಾಗ. ಹಳೇ ಕಾಲದ ಮೆಟಲ್ಗಳು ನೋಡಿ. ಆ ಕಾಲದಲ್ಲಿ ಇಷ್ಟು ಶಕ್ತಿತರವಾದ ಜನರು ಇದ್ದಾರೆ ಅಂದರೆ ಅವಾಗ ಯಾವುದೇ ಥರ ಯಂತ್ರ ಉಪಕರಣಗಳು ಇರಲಿಲ್ಲ. ಮನುಷ್ಯನ ಆಯುಧನೇ ಅವನ ಮನುಷ್ಯನ ಕೈ ಕಾಲುಗಳೇ ಆಯುಧ, ಯಂತ್ರೋಪಕರಣಗಳು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಒಂದು ಸುಂದರವಾದ ನೋಟ ತಾಣ ನೋಡಿ. ಬೆಟ್ಟದ ತುದಿಯಿಂದ ಜಾಗಕ್ಕೆ ಒಂದು ಸುಂದರವಾದ ಜಾಗ, ಕಳ್ಳಾಣಿ. ಆ ದೇವಸ್ಥಾನದ ಕೆಳಭಾಗದಲ್ಲಿ, ಬೆಟ್ಟದ ಕೆಳಭಾಗದಲ್ಲಿ ಕಳ್ಳಾಣಿ ಕೂಡ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ದೂರದಿಂದ ಬೆಟ್ಟಗಳಿದ್ದಾವೆ. ಸುತ್ತು ಬೆಟ್ಟ, ಕಾಡು ಇಲ್ಲಿಂದ ಕೂಡಿದೆ. ಪ್ರಕೃತಿಗೆ ಸೌಂದರ್ಯವಾದ ಒಂದು ವಿಸ್ಮಯಕರವಾದ ಜಾಗ. ಆ ಕಳ್ಳಾಣಿ ಮತ್ತು ಆ ಊರು, ನೇಚರು, ನೋಡೋದಕ್ಕೆ ಕಣ್ಣು ಸಾಲದು ಸ್ನೇಹಿತರೆ. ಅದ್ಭುತವಾದ ಸುಂದರ ತಾಣವಾದ ನೋಟ ನೋಡೋದಕ್ಕೆ ಒಂದು ಜಾಗದ ಅದ್ಭುತವಾದ ಜಾಗ. ಈ ಜಾಗ ನೀವು ನೋಡಿರ್ತೀರ ಸ್ನೇಹಿತರೆ. ಕೆಲವರು ನೋಡಿರ್ತಾರೆ, ಎಲ್ಲರೂ ನೋಡಿಲ್ಲ. ನಾನಂತೂ ನೋಡೇ ಇರಲಿಲ್ಲ. ಇಷ್ಟು ವರ್ಷ ಆದಮೇಲೆ ಇವಾಗ ಹೋಗಿ ನೋಡಿದೆ ಆ ಜಾಗ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕಳ್ಳಾಣಿ ಸುತ್ತ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇರ್ತೀನಿ ನಿಮಗೆ ಸ್ನೇಹಿತರೆ, ನೋಡ್ತಾ ಇರ್ರಿ. ನೋಡಿ, ನೋಡ್ತಾ ಇರ್ಬೋದು. ಆ ಜಾಗದಿಂದ ಸುತ್ತಲೂ ನಾವು ಬೆಟ್ಟ ಹತ್ಕೊಂಡು ಮತ್ತೆ ಹೊರಟಿವಿ. ಆ ಜಾಗದ ಮಧ್ಯಭಾಗದಿಂದ ವೀಡಿಯೋ ಶೂಟ್ ಮಾಡಿದ್ದು ನಿಮಗೆ. ತುಂಬ ಜನ ಬರ್ತಾರೆ, ಸುಮಾರು ಜನ ಭಕ್ತಾದಿಗಳು ಬರ್ತಾರೆ ಜಾಗಕ್ಕೆ. ಹತ್ಕೊಂಡು ಹೋಗ್ತಾ ಇರ್ತಾರೆ ತುಂಬ ಜನ. ಅವರ ಹರಕೆಗಳು ನೋಡಿ. ಅಲ್ಲಿ ತೆಂಗಿನಕಾಯಿ ಅಂದರೆ ಪೂಜಾ ಸಾಮಾನುಗಳು ಏನಂತ ತಂದಿರ್ತೀವಲ್ಲ, ಆ ಜಾಗದಲ್ಲಿ ಅವ್ರದ್ದು ಪೂಜಾಕ್ಕೆ ತೆಂಗಿನಕಾಯಿ ಹೊಡ್ಕೊಂಡು ಹೋಗ್ಬೇಕು. 350 ಮೆಟ್ಟಲು, 350 ಮೆಟ್ಲು ಎತ್ಕೊಂಡು ಮ್ಯಾಲಕ್ಕೆ ಹೊರಟ್ವಿ. ಬೆಳಗಿನ ಜಾವ ಚೆನ್ನಾಗಿರ್ತದೆ ಬೆಟ್ಟ ಹತ್ತೋದಕ್ಕೆ. ಮಂಜುಗೆಡ್ಡೆಯಲ್ಲಿ ಕೂಡಿದಾಗ ಬೆಟ್ಟ ಹತ್ತಕ್ಕೆ ಚೆನ್ನಾಗಿರ್ತದೆ ಸ್ನೇಹಿತರೆ. ಯಾಕಂದರೆ ಮಂಜುಗೆಡ್ಡೆಯಿಂದ ಇದ್ದಾಗ ಬೆಟ್ಟ ಹತ್ತಕ್ಕೆ ತುಂಬ ವಿಸ್ಮಯಕರವಾಗಿ ಚೆನ್ನಾಗಿರ್ತದೆ. ಹತ್ತಕ್ಕೂ ಅಷ್ಟೇ ಚೆನ್ನಾಗಿರ್ತದೆ. ಥರ ನೋಡೋದಕ್ಕೂ ಹೋಗೋಕ್ಕೂ ಎಲ್ಲಕ್ಕೂ ಚೆನ್ನಾಗಿರ್ತದೆ. ನೋಡಿ, ಎಂಟ್ರೆನ್ಸ್ ದ್ವಾರದ ಬಾಗಿಲು ಒಳಕ್ಕೆ ಹೋದ್ವಿ. ಆ ದ್ವಾರದ ಬಾಗಿಲು ಇಟ್ಕೊಂಡು ಒಳಕ್ಕೆ ಹೋದ್ವಿ. ನೋಡಿ, ನಮ್ಮ ಸ್ನೇಹಿತರು ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಆ ಬೆಟ್ಟದ ಮೇಲಿರುವ ಲಾಡು ಪ್ರಸಾದ ಕೌಂಟ್ರು ಮತ್ತು ಹಾಗೆ ಒಳಗೆ ಹೋಗ್ತಾ ಹಳೇ ಕಾಲದ ಪುರಾತನವಾದ ದೇವಾಲಯ. ಅದುವೇ ನೋಡಿ, ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊರಟೆ ಬಂದರೆ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಒಳಭಾಗ, ಇದು ಹೊರಭಾಗ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ತುಂಬ ಪುರಾತನವಾದ ಬಾಗಿಲು. ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಳಭಾಗಕ್ಕೆ ಹೋದ್ವಿ. ಮೊಬೈಲ್ ಅಲೋ ಇಲ್ಲ ಅಂತ ಹೇಳ್ತಾರೆ, ಆದರೂ ಸ್ವಲ್ಪ ಒಳಗೆ ಹೋದ್ವಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಅದುವೇ ನೋಡಿ, ದರ್ಶನಕ್ಕೆ ನಿಂತಿರುವ ಜಾಗ. ಸಾಲಲ್ಲಿ ದರ್ಶನ ನಿಂತ್ಕೊಂಡು ಅಲ್ಲೇ ಕೌಂಟ್ರ್ ಬಳಿ 50 ರೂಪಾಯಿ ಅವರ ಒಂದು ಅರ್ಚಣೆ ಚೀಟಿ, ಅರ್ಚನೆ ಆಗಿದೆ. ದೇವ್ರ ದರ್ಶನ ಮಾಡ್ಕೊಂಡು ಹೊರಭಾಗ ಬಂದ್ವಿ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಹೊರಭಾಗ ಜಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ.
ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಅದುವೇ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಅಂತ ಹೇಳ್ತೀವಲ್ಲ, ಅದೇ ಮೇಲುಕೋಟೆ ಲಕ್ಷ್ಮೀನರಸಿಂಹಸ್ವಾಮಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನೋಡ್ತಾ ಇದ್ದಲ್ಲ ಸ್ನೇಹಿತರೆ, ನೋಡಿ ದೂರದಿಂದ ಬೆಟ್ಟದಿಂದ ತುದಿಯ ಕಳೆಗೆ ಭಾಗದಲ್ಲಿರುವ ಒಂದು ಪ್ರಕೃತಿಗೆ ಸೌಂದರ್ಯತಕ್ಕವಾದ ಕಲ್ಯಾಣಿ ಊರು ಮತ್ತು ಸೌಂದರ್ಯ ವಿಸ್ಮಯಕರವಾದ ಪ್ಲೇಸು. ನಾವು ಮಳೆಗಾಲದಲ್ಲಿ ಹೋದಾಗ ಇನ್ನೂ ಚೆನ್ನಾಗಿರ್ತದೆ, ಹಚ್ಚ ಹಸಿರಾಗಿ ಕಾಣಿಸುತ್ತೆ ಅಂತೆ ಸ್ನೇಹಿತರೆ. ಹಚ್ಚ ಹಸಿರಾಗಿ ಹಸಿರು ತಕ್ಕಣದಲ್ಲಿ ತುಂಬಿ ಕೂಡಿರುತ್ತಂತೆ. ನಾವು ಈಗ ಅಂದರೆ ಫೆಬ್ರವರಿ ಮಾರ್ಚಲ್ಲಿ ಹೋದರೂ ತುಂಬ ಬಿಸಿಲು ಇರುತ್ತಂತೆ. ನಾವು ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಕಳೆದ ಮೇಲೆ ಹೋಗಿದ್ವಿ. ಆ ಜಾಗದಲ್ಲಿ ಸ್ವಲ್ಪ ಸ್ವಚ್ಛತೆ ಇಲ್ಲ, ಅದರ ಹಳೆಯ ಕಾಲದ ಪುರಾತನ ದೇವಸ್ಥಾನ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಆ ಜಾಗನೆಲ್ಲ ಈಗಲೇ ಅಲ್ಲಿ ಏನಾದ್ರು ಟೆಸ್ಟ್ ಅವರು ಎಲ್ಲ ಕ್ಲೀನಾಗಿ ಇಟ್ಕೊಬೇಕು. ಬಟ್ ಯಾಕೆ ಗೊತ್ತಿಲ್ಲ, ಸರ್ಕಾರನೇ ಈ ಥರ ಇದೆ, ಸರ್ಕಾರನೇ ಆ ಥರ ನೋಡ್ಕೊಂಡಿದ್ದು. ಒಂಥರ ತುಂಬ ಹಳೆಯ ಕಾಲದ ದೇವಸ್ಥಾನವನ್ನು ಬಿಡ್ತಾ ಇದ್ದಾರೆ. ಇದು ನಮ್ಮ ಸಮಾಜದ ಹಿಸ್ಟ್ರಿಯನ್ನು ತೋರಿಸೋದಕ್ಕೆ ಒಳ್ಳೆಯ ಜಾಗ. ಮುಂದಿನ ಕಾಲದಲ್ಲಿ ಅಂದರೆ ನಮ್ಮ ಮಕ್ಕಳ ಕಾಲಕ್ಕೆ ಆ ದೇವಸ್ಥಾನ ಇರುತ್ತಾ ಹೆಂಗ ಗೊತ್ತಿಲ್ಲ ಸ್ನೇಹಿತರೆ. ಮುಂದಿನ ಪೀಳಿಗೆಯಲ್ಲಿ ಆ ದೇವಸ್ಥಾನ ಇರುತ್ತಾ ಇರಲ್ಲ ಗೊತ್ತಿಲ್ಲ. ನೋಡ್ತಾ ಇದ್ರಲ್ಲ ಕೊನೆ ಭಾಗದಲ್ಲಿ ದಾರಿಯಿಂದ ಬರುವ ಜಾಗ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ದೇವಸ್ಥಾನ, ಅದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಸ್ವಚ್ಛತೆ ಇಲ್ಲ, ಕ್ಲೀನಿಂಗ್ ಇಲ್ಲ, ಗಲೀಜಿದೆ. ಅದರ ಓಕೆ, ದೇವಸ್ಥಾನದ ಹಳೆಯ ಕಾಲದ ದೇವಸ್ಥಾನ ನೋಡೋದಕ್ಕೆ ಖುಷಿಯಾಗುತ್ತೆ. ಒನ್ ಡೇ ಟ್ರಿಪ್ ಅಂತ ಫ್ಯಾಮಿಲಿ ಜೊತೆಯಲ್ಲಿ ಕರ್ಕೊಂಬಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದೇ ದಿನದ ಟ್ರಿಪ್ಪು ಚೆನ್ನಾಗಿರುತ್ತೆ. ಬಂದು ಎಲ್ಲ ಮಕ್ಕಳು ಫ್ಯಾಮಿಲಿ ಎಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು. ಒಂದು ದಿನದ ಟ್ರಿಪ್ಪು. ನಾವು ದೊಡ್ಡಲಾಪುರದಿಂದ ಬೆಳಗ್ಗೆ 9 ಗಂಟೆಗೆ ಬಿಟ್ವಿ, ಮಧ್ಯಾಹ್ನ 12ವರೆಗೆ ಬಂದ್ವಿ. ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ ತುಂಬ ಒಳ್ಳೆಯದು. ನಾವು ಇಲ್ಲಿ ಒಂದು 10 ಗಂಟೆಗೆಲ್ಲ ಬರ್ತೇವೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮೇಲುಕೋಟೆಗೆ. ಮುಗಿಸ್ಕೊಂಡು ಸಂಜೆ ಮತ್ತೆ ಇನ್ನೊಂದಿದೆ ಅದ್ಭುತವಾದ ದೇವಸ್ಥಾನ, ಅದುವೇ ಅದು ತೋರಿಸ್ತೀವಿ ಅದೇನು ಅಂತ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ. ಭಕ್ತಾದಿಗಳು ಹೋಗ್ತಾ ಇದ್ದಾರೆ, ಫ್ಯಾಮಿಲಿ, ಲವರ್ಸು, ಕಪಲ್ಸು, ಜೊತೆ ಫ್ರೆಂಡ್ಸು, ಅವರು ಇವರು ಎಲ್ಲ ಬರ್ತಾರೆ. ತುಂಬ ಬಂದು ಈ ಬೆಟ್ಟಕ್ಕೆ ಹಾಕ್ತಾರೆ. ಹಳೆಯ ಕಾಲದ ಬೆಟ್ಟ, ಹಿಸ್ಟ್ರಿ ಅಂತಲೇ ಹೇಳ್ಬೋದು, ಇತಿಹಾಸನೇ ಇದೆ ಈ ಬೆಟ್ಟಕ್ಕೆ. ನೋಡಿಕೊಂಡು ಅಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋಕೆ ಜಾಗ ಇದೆ, ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ನೋಡೋದಕ್ಕೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲೂ ಇದೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆಲ್ಲ ಅಲ್ಲಿದೆ. ಅದೇ ಥರ ಸ್ವಲ್ಪ ಇದೆ, ಆದರೆ ಇದು ಇತಿಹಾಸದ ಹಳೆಯ ಕಾಲದ ದೇವಸ್ಥಾನ ಇದೆ ನೋಡಿ. ಅದು ಹಳೆಯ ಕಾಲದ ಗೋಪುರಗಳು ಎಷ್ಟು, ಅದು ಒಂಥರ ಹಳೆಯ ಕಾಲದ ಸುಣ್ಣದ ಕಟ್ಟಡದಿಂದ ಕಟ್ಟಿದ್ದಾರೆ. ಸುಣ್ಣದ ಕಟ್ಟಡ, ಆ ಕಟ್ಟಡದಲ್ಲಿ ಕಟ್ಟಿರುವ ದೇವಸ್ಥಾನ. ಮತ್ತು ಅಲ್ಲೇ ಕೂತ್ಕೊಂಡು ನಾಮ ಹಾಕ್ಸ್ಕೊಂಡು ಹೊರಟಿವಿ ಸ್ನೇಹಿತರೆ. ನರಸಿಂಹಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಚೆನ್ನಾಗಿದೆ. ಫ್ಯಾಮಿಲಿ, ಕಪಲ್ಸು, ಮಕ್ಕಳು ಜೊತೆ ಎಲ್ಲ ಬರೋದಕ್ಕೂ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ನೀವೇನಾದರೂ ಅಂದ್ಕೊಂಬಂದರೂ ದೇವ್ರ ಹತ್ರ ಕೇಳ್ಕೊಂಡು ಅದು ಆಗುತ್ತೆ ಅಂತೆ ನೋಡಿ. ಅದು ಹಳೆಯ ಕಾಲದ ಗೋಪುರ, ಅದು ಕಟ್ಟಿರೋದು ನೋಡಿ. ಹೋಗ್ತಾ ಇರೋದು ನನ್ನ ಸ್ನೇಹಿತ ಹೇಳ್ತಾ ಇದ್ದಾನೆ, ಬರ್ರಿಯಪ್ಪ ಇನ್ನೊಂದು ದೇವಸ್ಥಾನ ಇದೆ, ಹಳೆ ಹೋಗೋಣ, ಕಲ್ಯಾಣಿ ಇದೆ, ಎಲ್ಲ ಪ್ಲೇಸಸ್ಸು ನೋಡ್ತೀನಿ, ನಿಮಗೆ ಕಣ್ಣು ತುಂಬಿಸ್ತೀನಿ, ಇನ್ನೂ ಚೆನ್ನಾಗಿದೆ, ಇದಕ್ಕಿಂತ ಚೆನ್ನಾಗಿದೆ ಜಾಗ, ಅದ್ಭುತವಾಗಿದೆ ಅಂತ ಹೇಳ್ತಾ ಬರ್ತಿದ್ದಾನೆ ನಮ್ಮ ಸ್ನೇಹಿತ. ಅದು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಹಳೆಯ ಕಾಲದ ಕಟ್ಟಡಗಳು, ಕಂಬಗಳು, ಕಲ್ಲುಗಳು, ಮೆಟ್ಟಲುಗಳು. ಆ ಕಾಲದಾಗ ಎಷ್ಟು ದೊಡ್ಡ ಕಲ್ಲುಗಳು ಎತ್ತಿದ್ದಾರೆ. ಈಗೆಲ್ಲ ಕ್ರೈನು ಮಿಷಿನ್ ಇದೆ, ಅದಕ್ಕೆಲ್ಲ ಕೈಯಲ್ಲೇ ಕಟ್ಟಿರುವ ಜಾಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಕ್ಷಮೆ ಇರಲಿ ಅಡಚಣೆ ಫೋನ್ ಕಾಲಿಂದ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾದ ಜಾಗ, ಅದ್ಭುತವಾದ ಪ್ಲೇಸ್, ಅದುವೇ ನರಸಿಂಹಸ್ವಾಮಿ ದೇವಸ್ಥಾನ. ಸ್ನೇಹಿತರೆ, ನಿಮಗೇನಾದರೂ ನೋಡಿ ಅಲ್ಲಿರುವ ಆಟಗಳು, ಸಾಮಾನುಗಳು, ಮಕ್ಕಳು, ಮತ್ತು ಒಂದು ಹಳೆಯ ಕಾಲದ ಪುಟ್ಟವಾದ ಜಾಗಗಳು ನೋಡಿ. ಎಷ್ಟು ಜನ ಹತ್ತಾರೆ, ಇಳಿತಾರೆ. ವಯಸ್ಸಾದರೂ ಕೂಡ ಈ ಬೆಟ್ಟ ಹತ್ತಿ ಇಳಿತಾರೆ. ತುಂಬ ಜನ ಇರ್ತಾರೆ, ತುಂಬ ಜನ ಬರ್ತಾರೆ ಸ್ನೇಹಿತರೆ. ಚೆನ್ನಾಗಿದೆ ನೋಡೋದಕ್ಕೆ, ಎಷ್ಟು ಚೆನ್ನಾಗಿದೆ ನೋಡಿ, ಅದ್ಭುತವಾದ ಜಾಗ. ಅಲ್ಲಿ ಮುಗಿಸ್ಕೊಂಡು ಪ್ರಸಾದಕ್ಕೆ ಬಂದ್ವಿ ಸ್ನೇಹಿತರೆ. ಬೆಟ್ಟ ಮುಗಿಸ್ಕೊಂಡು ಅದೇ ಮೇಲುಕೋಟೆ ಪುಳಿಯೋಗರೆ ನೋಡಿ, ಅಲ್ಲೇ ಅನ್ನದಾನ ಪ್ರಸಾದ ತೊಗೊಂಡ್ವಿ. ಪುಳಿಯೋಗರೆ ತಿನ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಕಲ್ಯಾಣಿ ದೇವಸ್ಥಾನ ಸುತ್ತ ಮೇಲೆ ಇರುವುದು ಜಾಗ ನೋಡಿ. ಅದು ಹಿಸ್ಟ್ರಿನೂ ಕೂಡ ಇದೆ. ದೇವಸ್ಥಾನದ ನರಸಿಂಹಸ್ವಾಮಿದು ಮೇಲುಕೋಟೆ ಧಾರ್ಮಿಕ ದೇವಸ್ಥಾನ ಅದೊಂದು ಇತಿಹಾಸನೇ ಇದೆ. ಎಷ್ಟು ವರ್ಷದ ಇದೆಲ್ಲ ಇದೆ. ಅದು ಒಂದು ಸ್ಪೀಪ್ ಇದೆ.
ಅದರ ಮುಗಿಸ್ಕೊಂಡು ಮೇಲ್ಕೋಟೆ ದರ್ಶನದ ಪ್ರಸಾದ ತಿನ್ಕೊಂಡು ನಾವು ಅದೇ ನೋಡಿದ್ನಲ್ಲ, ಮ್ಯಾಲಿಂದ ಕೆಳಗಡೆಗೆ ನೋಡಿದ್ನವಲ್ಲ, ಅದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದುವೇ ಕೆಳಗಡೆ ಇರುವ ಒಂದು ಮೇಲುಕೋಟೆಯ ಒಂದು ಅದ್ಭುತವಾದ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತು ಅದ್ಭುತವಾದ ಒಂದು ಜಾಗ, ಚಿತ್ರೀಕರಣಕ್ಕೆ ಒಂದು ಜಾಗ. ಒಂದು ಸಣ್ಣ ಪುಟ್ಟ ಟಿಪ್ಸ್, ಸೀರಿಯಲ್ಲು, ಅದು ಇದು ಫಿಲಮ್ಸು ಎಲ್ಲ ಸಾಂಗ್ಸ್ ಎಲ್ಲ ತೆಗಿತಾರೆ ಈ ಜಾಗದಲ್ಲಿ. ತೆಗೆದಿದ್ದಾರೆ ಹಿಂದಿನ ಕಾಲದಲ್ಲಿ, ಹಿಂದಿನದಲ್ಲೂ ಸೀರಿಯಲ್ಲು ಫಿಲಮ್ಗಳೆಲ್ಲ ಮಾಡಿದ್ದಾರೆ. ಆದರೆ ಈಗ ಮಾಡ್ತಿಲ್ಲ ಅಂತ ನಿಮ್ಮತ್ತೆ ಇಲ್ಲಂತೆ. ಅದು ಚೆನ್ನಾಗಿದೆ. ಅದುವೇ ಕಲ್ಯಾಣಿ, ಮೇಲುಕೋಟೆಯ ಕಲ್ಯಾಣಿ. ನೋಡ್ತಾ ಇದ್ದೀರ ಸ್ನೇಹಿತರೆ, ಸುತ್ತಲೂ ಕಂಬ, ವಿಶ್ರಾಂತಿ ಪಡೆಯುವ ಕಂಬಗಳು, ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಸ್ವಚ್ಛತೆಯೂ ಅಷ್ಟೇ, ಎಷ್ಟು ಕ್ಲೀನಿಗಿದೆ ಗೊತ್ತಾ, ತುಂಬ ಕ್ಲೀನಿಗಿದೆ. ಅದೇ ಥರ ಪೇಪರ್, ಕಸ ಕಡ್ಡಿ ಏನೂ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ ಕಂಬಗಳು, ಆ ಕಾಲದ ಕಂಬಗಳು, ಕಲ್ಲಿನ ಸ್ಟೋನ್ ಬಿಲ್ಡಿಂಗ್ ಅಂತ ಹೇಳ್ತೀವಲ್ಲ, ಸ್ಟೋನಿಂದನೇ ಕಟ್ಟಿರುವುದು. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ನೋಡೋದಕ್ಕೆ ಎಷ್ಟು ಕ್ಲೀನಾಗಿದೆ. ಒಂದು ಪ್ರಕೃತಿಗೆ ಸೌಂದರ್ಯ ತಕ್ಕವಾಗಿದೆ. ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವು ಅದೇ ಸಂಕ್ರಾಂತಿ ಹಬ್ಬ ಮುಗಿದ ಮೇಲೆ ಹೋಗಿದ್ವಿ. ಸ್ವಲ್ಪ ಬಿಸಿಲಿತ್ತು, ತಾಪಮಾನ ಇತ್ತು, ಆದರೂ ಸ್ವಲ್ಪ ನೀರು ಕಮ್ಮಿ ಇದು. ನೋಡಿ ಆ ಕಲ್ಯಾಣಿಯಲ್ಲಿ ತುಂಬ ಫಿಶ್ ಇದ್ದಾವೆ, ಮೀನಿದ್ದಾವೆ, ತುಂಬ ಮೀನು. ಅಲ್ಲಿ ಬುರ್ಗ, ಕರಳೆ ಪುರ್ಗ ಹಾಕ್ಬಿಟ್ರೆ ಎಷ್ಟು ಮೀನುಗಳು ಬರ್ತಾವೆ ಗೊತ್ತಾ, ಕಾಲಿಗೆ ಬಂದು ಮುತ್ತಿಕ್ತವೆ. ಎಷ್ಟು ಮೀನುಗಳು ಗೊತ್ತಾ. ಜನಗಳು ಇರೋದಾಗ ಮೀನುಗಳಿಲ್ಲ ಅಂತ ಓಡುತ್ತವೆ, ಅದ್ರ ಭಯನೇ ಇಲ್ಲ ಮೀನಿಗೆ. ಜನಗಳು ಬರ್ತಾರೆ, ಎಷ್ಟೋ ಪ್ರೀತಿಯಿಂದ ಏನಾದರೂ ತತ್ತಾರೆ ನೋಡಿ, ಏನಾರು ಹಾಕ್ತಾರೆ ಅಂದ್ಬಿಟ್ಟು ಪೇಪರ್ ನೀರಲ್ಲಿ ಕೈ ಹಾಕಿಸ್ಬಿಟ್ರೆ ಸಾಕೆಲ್ಲ ಬಂದು ಮೀನುಗಳು ಮೆತ್ಕೊತವೆ. ಕಳೆ ಪುರ್ಗು ಅನ್ನ ಏನಾದರೂ ತೊಗೊಂಡು ಹಾಕ್ತಾರೆ ಮೀನುಗಳಿಗೆ. ಮೀನು ಬಂದು ಸಾವಿರಾರು ಥರ ಮೀನುಗಳು ಬರ್ತವೆ. ಅದು ದೇವ್ರ ಮೀನು ಅಂತಾರಲ್ಲ, ಅದಕ್ಕೆ ಥರ ಅವಕ್ಕೆ ಏನೋ ಥರ ಹಾನಿಗಳು ಆಗಲ್ಲ, ಏನು ಮಾಡೋದಿಲ್ಲ ಯಾರು ಜನ. ನೋಡಿ ಅದೇ ಕಲ್ಯಾಣಿಯಲ್ಲಿರುವ ಮೀನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ಸ್ನೇಹಿತರಿಗೂ ಮತ್ತು ನನ್ನ ರೈತ ಬಾಂಧವರಿಗೂ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಒಂದು ಸಲ ಒಂದು ಭೇಟಿ ಕೊಡಿ, ನೋಡಿ. ಪ್ರಕೃತಿಗೆ ಸೌಂದರ್ಯ ತಕ್ಕವಾದ ಈ ಜಾಗ ಮೇಲುಕೋಟೆ, ಚೆಲುವರಾಯ ದೇವಸ್ಥಾನ ಮತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನಮ್ಮ ಚೆಲುವರಾಯನ ದೇವಸ್ಥಾನ ಹೇಗಿದೆ ಅಂದರೆ, ಈ ಕಲ್ಯಾಣಿಯಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿದೆ. ಯೋಗ ನರಸಿಂಹಸ್ವಾಮಿ ಬೆಟ್ಟದಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಚೆಲುವರಾಯ ಸ್ವಾಮಿ ದೇವಸ್ಥಾನ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಕಲ್ಯಾಣಿ, ನೋಡೋದಕ್ಕೆ ಚೆನ್ನಾಗಿದೆ. ಅಂದರೆ ಏನಪ್ಪ ಅಂದರೆ, ಕಲ್ಯಾಣಿ ನಾವು ನೋಡೋಕ್ಕೆ ಕಾರಣ ಅಂದರೆ ಇಷ್ಟೇ ಸ್ನೇಹಿತರೆ. ಆ ಕಲ್ಯಾಣಿ ನೋಡೋದಕ್ಕೆ ಏನಪ್ಪ ಅಂದರೆ ಒಂದು ವಿಶೇಷವಾದದಂದರೆ, ನಾವು ಬೆಳಗ್ಗೆ ಒಂದು 9 ಗಂಟೆ 9:30ಗೆ ದೊಡ್ಡಲಾಪುರ ಬಿಟ್ವಿ. ನಾವು 2 ವೀಲರಲ್ಲೇ ಹೋಗಿದ್ವಿ. ಆ ಸಂಜೆ ಹೋದಾಗ ಅಲ್ಲಿಗೆ ನಾವು ಒಂದು 12:30 ಆಯಿತು. ಹಾಗೆ ನರಸಿಂಹಸ್ವಾಮಿ ದೇವರ ದರ್ಶನ ಮುಗಿಸ್ಕೊಂಡು ನೋಡಿ ಎಷ್ಟು ಮೀನುಗಳಿದ್ದಾವೆ, ಕಣ್ಣು ತುಂಬಷ್ಟು ಮೀನು ಅಲ್ವಾ, ದೇವ್ರ ಮೀನು ಅಂತಾರಲ್ಲ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವಲ್ಲ ಮೀನುಗಳು. ಕಣ್ಣು ತುಂಬಿಸ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿ ಆದಷ್ಟು ಸ್ನೇಹಿತರಿಗೂ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಒಂದು ಸಲ ಹೋಗಿ ಬನ್ನಿ, ಚೆನ್ನಾಗಿದೆ ಜಾಗ. ವಿಡಿಯೋ ಮುಖಾಂತರವಾಗಿ ನಿಮಗೊಂದು ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಅಂದರೆ ಬೆಳಗ್ಗೆ ನೋಡಿ ನಾವು 6 ಗಂಟೆಗೆ ಹೋಗಿ ಮಧ್ಯಾಹ್ನ 12 ಗಂಟೆ ಅಷ್ಟೇ. ಅಂದರೆ ಮಧ್ಯಾಹ್ನ ಬೆಳಗ್ಗೆ 6 ಗಂಟೆಗೆ ಹೋದರೆ ಯೋಗ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು 8:30ಗೆ ಒಂದು 10:30 ಅಷ್ಟಕ್ಕೆ ಕೆಳಗೆ ಬಂದು ಈ ಕಲ್ಯಾಣಿ ಎಲ್ಲ ಮುಗಿಸ್ಕೊಂಡು ನಾವು ಚೆಲುವರಾಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಇದು 2:30ಗೆ ಅನ್ನದಾನ ಇರ್ತದೆ ಮುಗಿಸ್ಕೊಂಡು ಒಂದಿನ ಫುಲ್ಲು ಕಲ್ಯಾಣಿ ಹತ್ರ ಆಟ ಆಡ್ಬೋದು. ಆದರೆ ನಾವು ಏನು ಮಾಡಬೇಕು ಅಂದರೆ, ಬೆಳಗ್ಗೆ 6 ಗಂಟೆಗೆ ಬಿಡಬೇಕು. 6 ಗಂಟೆಗೆ ಬಿಟ್ಟರೆ 10:30ಗೆ ಹೋಗ್ತೀವಿ. 10:30ಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಬೇಕು. ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 2 ಕಿಲೋಮೀಟ್ರು ಆದ್ರೂ ಮುಗಿಸ್ಕೊಂಡು ಅಯ್ಯಪ್ಪನ ದರ್ಶನ ಮುಗಿಸ್ಕೊಂಡು ಬಂದು ಪ್ರಸಾದ ತಿನ್ಕೊಂಡು ಮಧ್ಯಾಹ್ನ ಫುಲ್ಲು ರೆಸ್ಟ್ ಮಾಡ್ಬೋದು. ಇಲ್ಲಿ 1:30ಯಿಂದ ಸಂಜೆ 4-5 ಗಂಟೆವರೆಗೂ ರೆಸ್ಟ್ ಮಾಡ್ಬೋದು. ಈ ಕಲ್ಯಾಣಿ ಸುತ್ತಮುತ್ತ ನೋಡೋಕ್ಕೂ ಚೆನ್ನಾಗಿದೆ, ಫೋಟೋ ಶೂಟಿಂಗ್ ಚೆನ್ನಾಗಿದೆ, ಪ್ಲೇಸಸ್ಸು ಚೆನ್ನಾಗಿದೆ, ನೋಡೋದಕ್ಕೆ ಸುತ್ತಲವಾದ ಪ್ಲೇಸಸ್ಸು ಚೆನ್ನಾಗಿದೆ. ನೋಡಿ ಕಲ್ಯಾಣಿ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಅದ್ಭುತವಾಗಿದೆ ಜಾಗ. ನೋಡಿ ಅದು ಹಳೇ ಕಾಲದ ಒಂದು ಕಟ್ಟಡ ಅಂತಲೇ ಹೇಳ್ಬೋದು. ಆಗಿನ ಕಾಲದ ಹಾಡುಗಳೆಲ್ಲ ತೆಗಿತಾಯಿದ್ರು. ನೋಡಿ ಅದು ಕಲ್ಯಾಣಿ ಮುಂದೆ ಇರುವ ದೇವಸ್ಥಾನ. ಅದು ಮೇಲೆ ಚಪ್ಪಟಿ ಪಣ್ಣಲ್ಲಿ ಕಟ್ಟಿರುವ ಒಂದು ಮಂಟಪ ಅಂತ ಹೇಳ್ತೀವಲ್ಲ, ಮಂಟಪದ ಮೇಲೆ ಕುಳಿತುಕೊಂಡು ಜನಗಳ ವೀಕ್ಷಣೆ ಮತ್ತು ಫೋಟೋಸು ಮತ್ತು ಅಲ್ಲಿರುವ ವಿಶ್ರಾಂತಿ ಸ್ಥಳ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಕಲ್ಯಾಣಿ ಬ್ಯಾಗ್ರೌಂಡ್ ಹಿಂದೆ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಜಾಗದಿಂದ ನಾನು ಮತ್ತೆ ಮ್ಯಾಕ್ ಬಂದಿದ್ದು, ನೋಡೋದಕ್ಕೆ ಚೆನ್ನಾಗಿದೆ, ಅದ್ಭುತವಿದೆ. ಅದಕ್ಕೋಸ್ಕರ ನಾವು ಏನಾಯಿತು ಅಂದರೆ, ನಾವಿಲ್ಲಿ ಬೆಳಗ್ಗೆ 9:30 ಬಿಟ್ಟರೆ ಮಧ್ಯಾಹ್ನ 12:30 ಹೋದ್ವಿ.
ನೆರಳಿಗೆ ಹೋದಾಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡು ನಾವು ಕೆಳಗೆ ಅನ್ನದಾನ ಪ್ರಸಾದ ಇತ್ತು. ಅನ್ನದಾನ ಬಂದು 2:30 ಕ್ಲೋಸ್ ಆಗುತ್ತೆ ಸ್ನೇಹಿತರೆ. 3 ಗಂಟೆಗೆ ಕ್ಲೋಸ್ ಆಗುತ್ತೆ. 3 ಗಂಟೆ ಒಳಗಾಗಿ ನಾವು ಅನ್ನ ತಿನ್ಕೊಬೇಕು, ಅಂದರೆ ಪ್ರಸಾದ ತೊಗೊಬೇಕು. ಪ್ರಸಾದ ತಿನ್ಕೊಂಡು ಮತ್ತೆ 4 ಗಂಟೆಗೆ ನಾವು ಚೆಲುವರಾಯ ಸ್ವಾಮಿ ದೇವಸ್ಥಾನ ಓಪನ್ ಆಗೋದು. ಆ 4 ಗಂಟೆವರೆಗೂ ನಾವು ರೆಸ್ಟಲ್ಲೇ ಇರಬೇಕು. ಆ ರೆಸ್ಟಲ್ಲಿ ಇರೋ ಟೈಮ್ನಲ್ಲಿ ಇದು ಪ್ಲೇಸಸ್ನ ನಾವು ನೋಡ್ಕೊಬೋದು, ಕವರ್ ಮಾಡ್ಕೊಬೋದು. ಅದೇ ನೋಡಿ, ಈ ಥರ ಕಲ್ಯಾಣಿ ಮತ್ತು ಅದು ಮಂಟಪ ಮತ್ತು ದೇವಸ್ಥಾನದ ಮಂಟಪ ಮತ್ತು ಕಲ್ಯಾಣಿ ಅದನ್ನೆಲ್ಲ ನೋಡ್ಕೊಬೋದು. ಅಂದರೆ ನಾವು ಸುಮಾರು ಎಷ್ಟಲ್ಲಿಗೆ 3 ಗಂಟೆಯಿಂದ 4 ಗಂಟೆವರೆಗೂ 1 ಅವರು ನಾವು ಟೈಮ್ ಪಾಸ್ ಮಾಡಬೇಕು ಅಂದರೆ ಇದನ್ನು ಪ್ಲೇಸಸ್ನ ನೋಡ್ಕೊಬೋದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು ಏನಂದರೆ ಗೊತ್ತಾ ಸ್ನೇಹಿತರೆ, ಮೊದಲನೇ ಅಂದರೆ ಬೆಳಗಿನ 6 ಗಂಟೆಗೆ ನಾವು ಹೊರಡಬೇಕು. 6 ಗಂಟೆಗೆ ಹೋದರೆ 10 ಗಂಟೆಗೆ ಹೋಗ್ತೀವಿ. 4 ಅವರ್ ಜರ್ನಿ. ಇಲ್ಲ ಕಾರಲ್ಲಾದರೆ 2 ಅವರು, ಬೈಕಲ್ಲಾದರೆ 4 ಅವರು, ಒಂದು ಬಸ್ಸು ಅದರಲ್ಲಾದರೆ 2.5 ಅವರ್ ಜರ್ನಿ ಮುಗಿಸ್ಕೊಂಡು 2 ಅವರ್ ಜರ್ನಿ ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆ 8-8:30 ಹೋಗ್ತೀವಿ. ಹೋದ ತಕ್ಷಣ ಚೆಲುವರಾಯನ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಯೋಗ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು 12:30 ಕೆಳಗೆ ಬರ್ತೀವಿ. ಯೋಗ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ಜಾಸ್ತಿ ಜನ ಇದ್ದರೆ ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಜಾಸ್ತಿ ಜನಸಂಖ್ಯೆ ಇತ್ತು ಅಂದರೆ ಅಲ್ಲೊಂದು 12:30 11:30 ಆಗುತ್ತೆ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಈಚೆಗೆ ಬಂದು ಅಲ್ಲಿಂದ 2.5 ಕಿಲೋಮೀಟ್ರ್ ಹೊರಗಡೆ ಬಂದು ನಾವು ಯೋಗ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಮತ್ತೆ ನಾವು 12:30 ಫ್ರೀ ಆಗ್ತೀವಿ. 12:30 ಫ್ರೀ ಆದಾಗ ನೀನು 12:30ಇಂದ ಎಷ್ಟೊತ್ತು ನಿಮ್ಗೆ ಅನಿಸುತ್ತೋ ಫ್ರೀ ಟೈಮು ಅದನ್ನು ಈ ಕಲ್ಯಾಣಿ ಸುತ್ತಲೂ ಈ ಪ್ರದೇಶವನ್ನು ಸ್ವೀಕರಿಸ್ಬೋದು ಮತ್ತು ಅನುಭವಿಸ್ಬೋದು. ಚೆನ್ನಾಗಿದೆ ನೋಡೋದಕ್ಕೆ. ಒಂದು ಮನದಟ್ಟವಾದ ಜಾಗ, ವಿಶ್ರಾಂತಿ ಪಡ್ಕೊಳ್ಬೋದು, ಕುತ್ಕೊಬೋದು, ಫೋಟೋಶೂ ಅನೇಕ ಥರದ ಚಟುವಟಿಕೆಗಳನ್ನು ಭಾಗವಹಿಸ್ಬೋದು, ಆಟ ಆಡ್ಬೋದು, ಎಲ್ಲನೂ ಇದೆ. ಒಂದು ನೋಡ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ಬೋದು. ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಷ್ಟು ಸ್ನೇಹಿತರೆ, ಕ್ಯಾಮ್ರಾ ಉಲ್ಟಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಕಂಬಗಳೆಲ್ಲ ಹೇಗಿದೆ ಅಂತ ಚೆನ್ನಾಗಿದೆ ನೋಡೋದಕ್ಕೆ. ಸ್ನೇಹಿತರೆ, ಒಂದು ಜಾಗದಕ್ಕೆ ನಾವು ಹೋಗ್ಬೇಕು ಅಂದರೆ ಸ್ನೇಹಿತರೆ ಅನೇಕ ಕಡೆ ಹೋಗ್ತೀವಿ ಬರ್ತೀವಿ ಅಲ್ವಾ, ನೋಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಪ್ರಕೃತಿಗೆ ವಿಸ್ಮಯಕರವಾದ ಜಾಗಗಳು ಅಂತ ಹೇಳ್ತೀವಿ. ಈ ಥರ ಹಳೇ ಕಾಲದ ಜಾಗಗಳನ್ನ ಅಲ್ಲಿನ ಸ್ಟ್ರೆಸ್ ಆಗಲಿ, ಒಂದು ಸಮುದಾಯದವರಾಗಲಿ, ಧಾರ್ಮಿಕ ಸಂಘದವರಾಗಲಿ ಮಾಡ್ಕೊಂಡು ಜಾಗನ ಕ್ಲೀನಾಗಿ ಇಟ್ಕೊಬೇಕು. ಸ್ವಚ್ಛತೆ ಇಟ್ಕೊಂಡ್ರೆ ಹಿಂದಿನ ಪೀಳಿಗೆಯಿಂದ ಮುಂದಿನ ಪೀಳಿಗೆ ಮಕ್ಕಳಿಗೆ ನೋಡ್ಸ್ಕೊಬೋದು ನೋಡಿ. ಅಷ್ಟು ಮುಗೀತು ಅದು ಕಲ್ಯಾಣಿ ಜಾಗ. ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟೆವು. ಅದುವೇ ಆ ಜಾಗ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಆ ಜಾಗ ಮುಗೀತು ಅಂದರೆ ಯೋಗ ನರಸಿಂಹಸ್ವಾಮಿ ಜಾಗ ಅಲ್ಲಿ ಮುಗಿಸ್ಕೊಂಡು ಹೊರಟೆವು ಸ್ನೇಹಿತರೆ. ನಾವು ಬೈಕಲ್ಲಿ ಹೋಗಿದ್ವಿ, ಗಾಡಿಯಲ್ಲಿ ಹೊರಟ್ವಿ. ಬೈಕಿಂದ ಹೊರಟು ಆ ಜಾಗನ ಮುಗಿಸ್ಕೊಂಡು ಕಲ್ಯಾಣಿ ಯೋಗ ನರಸಿಂಹಸ್ವಾಮಿ ಆ ಪ್ಲೇಸೆಲ್ಲ ಮುಗಿಸ್ಕೊಂಡು 3:30ಗೆ ಹೊರಟಿವಿ. ಅಂದರೆ 4 ಗಂಟೆಗೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಿದ್ದಿಲ್ಲ, ಅದೇ ಅನ್ನದಾನ ಸೋಹ, ಅಂದರೆ ಅನ್ನದಾನ ಕೊಡ್ತಾರೆ. ನೋಡ್ತಾ ಇದ್ದೀನಲ್ಲ ಅದೇ. ಅದು ಮುಗಿಸ್ಕೊಂಡು ಇದು ಕೋಟೆಯನ್ನು ಮುಗಿಸ್ಕೊಂಡು ಅಲ್ಲಿಂದ 2.5 ಕಿಲೋಮೀಟ್ರು ಹೊರಟೆವು ಸ್ನೇಹಿತರೆ. ಒಂದು ವಿಶೇಷವಾದ ಜಾಗ ಅಂತಲೇ ಹೇಳ್ಬೋದು. ಅದ್ಭುತವಾದ ಒಂದು ವಿಸ್ಮಯಕರವಾದ ಜಾಗ. ಬೈಕಿಂದ ಹೊರಟೆವು. ಇದುವೇ ನೋಡಿ ಆ ದಾರಿ. ಆದರೆ ಬಲಗಡೆನೇ ಬಲಭಾಗದಲ್ಲಿದೆ. ಕೆಳಭಾಗ ಹೋದರೆ ಮಂಡ್ಯ ಹೊರಟೋಗ್ತಾರೆ. ಭಾಗದಲ್ಲೇ ಇದೆ. ನೋಡೋದಕ್ಕೆ ಟೂರಿಸ್ಟ್ ಪ್ಲೇಸ್. ಟೂರಿಸ್ಟ್ ಜನಾಂಗದವರು ಬರ್ತಾರೆ ಈ ಜಾಗಕ್ಕೆ. ಅನೇಕ ಕಡೆಯಿಂದ ಫಾರಿನರ್ಸು, ಹೊರದೇಶದವರು, ಹೊರಗಡೆ ಇರೋರು, ಹೊರ ರಾಜ್ಯದವರು, ನಮ್ಮ ಕರ್ನಾಟಕದವರು, ಹೊರ ರಾಜ್ಯದವರೆಲ್ಲ ಬರ್ತಾರೆ ನೋಡಿ. ಅದೇ ಈ ಜಾಗ ನೋಡಿ. ಅಲ್ಲಿ ಇದ್ದಿದ್ದಾರೆ ನೋಡಿ ಟೂರಿಸ್ಟ್, ಫಾರಿನರ್ಸು ಬಂದಿದ್ದಾರೆ ನೋಡಿ. ಎಷ್ಟು ಜನ ಹಳೇ ಕಾಲದ ಒಂದು ಪ್ರಕೃತಿಗೆ ಒಂಥರ ಸುಂದರವಾದ ಜಾಗ. ನಾವು ಹೇಳಿದಂಗೆ ರಾಮೋಜಿ ಫಿಲಮ್ ಸಿಟಿಯಲ್ಲಿ ಹೇಗೆ ಅದು ಸೆಟ್ ಹಾಕಿದ್ದಾರೆ ಅದೇ ಥರ ಸೆಟ್ಟಲ್ಲ, ಇದು ನ್ಯಾಚುರಲ್ಸ್. ಅಂದರೆ ಹಾಗೆ ಕಟ್ಟಿರುವ ಮನೆಗಳಿವು. ಅದೇ ಥರ ಒಂದು ಹೊರಭಾಗದಿಂದ ಸುತ್ತಲೂ ಮನೆ, ಒಂದು ದಾರಿ ಮಧ್ಯ ನೋಡಿ. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಆ ಕಾಲದಲ್ಲೇ ಕಟ್ಟಿ ಈ ಜಾಗವನ್ನು ನಿರ್ಮಿಸ್ತಾರೆ. ಮತ್ತು ಅಲ್ಲಿ ಪ್ರವಾಸೋದ್ಯಮವ್ರಿಗೆ ಒಂದು ರೂಮ್ ವ್ಯವಸ್ಥೆಗಳು ಕೂಡ ಇದ್ದಾವೆ. ಹಳೇ ಕಾಲದ ರೂಮ್ ವ್ಯವಸ್ಥೆ ಒಂದು ಚೆನ್ನಾಗಿದೆ. ರಾಜರ ಕಾಲದಲ್ಲಿ ಹೀಗೆ ಕಟ್ಟಿದ್ರ, ರಾಜರ ಮನೆತನದ ಜಾಗ ಅದು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿ. ಅದುವೇ ನೋಡ್ತಾ ಇದ್ದೀರಲ್ಲ, ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ತುಂಬ ದೊಡ್ಡವಾದ ಜಾಗ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ನಾವು ಗಾಡಿ ಪಾರ್ಕ್ ಮಾಡಿದ್ವಿ ಸ್ನೇಹಿತರೆ. ಗಾಡಿ ಪಾರ್ಕ್ ಮಾಡಿಕೊಂಡು ಈಗ ನಾವು ಹೊರಡ್ತೀವಿ ನಮ್ಮ ಮುದ್ದು ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ. ಅದು ವಾಹನ ಮಂಟಪ ಅಂತೆ. ಅದು ಚೆಲುವರಾಯ ಸ್ವಾಮಿದು ವಾಹನ ಮಂಟಪ. ಮುಂದಿನ ಧ್ವಜಸ್ತಂಭ, ಅಲ್ಲಿ
ಅಳವಡ್ಕೊಂಡು ನೋಡಿ, ಅದು ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವರು ನಿವಾಸಿಗಳು, ಯಾತ್ರೆ ನಿವಾಸಿಗಳು ಬಂದರೆ ಅದಕ್ಕೊಂದು ಜಾಗದ ವ್ಯವಸ್ಥೆಗಳು ಕೂಡ ಅಂತ ಹೇಳ್ತೀವಿ. ಅಂದರೆ ನಾವು ರೂಮ್ ಅಂತೀವಿಲ್ಲ, ಲಾಡ್ಜ್ ಅಂತೀವಿ. ಆದರೆ ಯಾತ್ರೆ ನಿವಾಸನೂ ಕೂಡ ಹಳೇ ಕಾಲದಿಂದ ಕಟ್ಟಿರುವ ಯಾತ್ರೆ ನಿವಾಸಗಳು. ನಾವು ಮತ್ತೆ ಯಾಕಪ್ಪ ಬಂದು ಹಿಂದಕ್ಕೆ ಹೋಗ್ತೀವಿ ಅಂದರೆ, ಅಲ್ಲಿ ನಾವೇನಾದರೂ ಹರಕೆ ಹೊತ್ಕೊಂಡಿರ್ತೀವಲ್ಲ, ಹರಕೆ ಅಂದರೆ ಏನಾದರೂ ಒಂದು ಮದುವೆ ಆಗ್ಬೋದು, ಕಾರ್ಯಕ್ರಮ ಆಗ್ಬೋದು, ಇಲ್ಲ ಏನೋ ಅಂದ್ಕೊಂಡಿರೋರು ಮನಸ್ಸಲ್ಲಿ, ಮತ್ತು ಏನೋ ಮಕ್ಕಳಾಗ್ದಿರೋರು, ಮದುವೆ ಆಗದಿರೋರು, ಹೆಣ್ಣು ಸಿಗದೇ ಇರೋರು, ಏನೋ ಒಂದು ಕಷ್ಟ ಸುಖಗಳು ಏನೋ ಅಂದ್ಕೊಂಡು ಬಂದಿರ್ತೀವಿ. ಆ ಕಷ್ಟಗಳೆಲ್ಲ ನೆರವೇರಿಸ್ಬೇಕು ಅಂತ ಅಂದ್ಕೊಂಡ್ಬಂದಾಗ ನಾವು ಅವಾಗೆ ಅಲ್ಲಿ ಇಲ್ಲ ಮನೆಯಿಂದಾದರೂ ತೊಗೊಳ್ಬೋದು, ಇಲ್ಲ ಅಲ್ಲಿ ಸಿಗುತ್ತೆ. ಅಲ್ಲಿ ಒಂದು 500 ಮೀಟ್ರ್ ಹೋದರೆ ಕೆಳಗೆ ಭಾಗದಲ್ಲಿ ಸಿಗುತ್ತೆ. ಅದುವೇ ಹೆಸರು ಕಾಳು ಮತ್ತು ಬೆಲ್ಲ. ನಿಮ್ಮ ಪ್ರೀತಿ 1 kg ಆದರೆ ಕೊಡ್ಬೋದು, 2 kg, ನಿಮ್ಗೆ ಎಷ್ಟು ಅನಿಸುತ್ತಾ ಅಷ್ಟು ಪ್ರೀತಿಯಿಂದ ತೊಗೊಂಡೋಗಿ ಅಂದರೆ ಚೆಲುವರಾಯ ಸ್ವಾಮಿಗೆ, ದೇವಸ್ಥಾನ ಪೂಜಾರಿಗೆ ನೀವು ದಾನವಾಗಿ ಕೊಡಬೇಕು. ಅದು ಕೊಡೋದ್ರಿಂದ ನೀವು ಹರಕೆ ಹೊತ್ಕೊಂಡಿರುವ, ಅಂದರೆ ಏನಾದರೂ ಹರಕೆ ಹೊತ್ಕೊಂಡಿರ್ತೀರೋ ಅದನ್ನೆಲ್ಲ ಆ ಸ್ವಾಮಿ ನೆರವೇರಿಸ್ತಾರಂತೆ. ಅದನ್ನು ನಮ್ಮ ಸ್ನೇಹಿತರು ಏನೋ ಹರಕೆ ಹೊತ್ಕೊಂಡಿದ್ರು, ಅವ್ರಿಗೆ ಲಗ್ನ ಇಲ್ಲ ಅಂತ ಹೇಳಿದರು. ಹಾಗಾಗಿ ಲಗ್ನ ಆಗಲಿ ಅಂತ ಅವ್ರನ್ನ ಬೇಡ್ಕೊಂಡಿದ್ರಂತೆ. ಇದನ್ನು ಕೊಟ್ಟುಬಾ ಅಂತ ಯಾರೋ ಸ್ವಾಮೀಜಿಗಳು ಹೇಳಿದ್ರಂತೆ, ಅರ್ಚಕರು. ಅದನ್ನು ಅವರು ತೊಗೊಂಡು ಬಂದು ನಾವು ಮತ್ತೆ ಒಂದು ವಾಪಸ್ಸು ತೊಗೊಂಡೋಗಿ ಸ್ವಾಮಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ, ಕವರಲ್ಲಿ. ಅದುವೇ ಹೆಸರು ಕಾಳು ಮತ್ತು ಬೆಲ್ಲ. ಅಲ್ಲಿರೋ ಪೂಜಾರಿಗಳಿಗೆ ನಾವು ಅದನ್ನು ದಾನ ರೂಪದಲ್ಲಿ ಅವ್ರಿಗೆ ಕೊಡೋದ್ರಿಂದ ಅವ್ರಿಗೆ ಏನು ಅಂದ್ಕೊಂಡಿದ್ದು ಅದು ಕಾರ್ಯಗಳು ಆಗುತ್ತೆ ಅಂತ ಹೇಳಿದಾರಂತೆ. ಅವರು ಅದನ್ನು ಪಾಲಿಸಿ ಮಾಡೋದಕ್ಕೆ ನಾವು ಹೊರಟೆವು ತೊಗೊಂಬಂದು. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಅದುವೇ ಚೆಲುವರಾಯ ಸ್ವಾಮಿ ದೇವಸ್ಥಾನ. ನೋಡಿಕೊಂಡು ಒಳಭಾಗದಿಂದ ಹೊರಭಾಗಕ್ಕೆ ಬಂದ್ವಿ. ಗರ್ಭದ ಗುಡಿಯಲ್ಲಿ ಮೊಬೈಲ್ ಅವಶ್ಯಕತೆ ಇಲ್ಲ, ಆದರೂ ನನಗೆ ಗೊತ್ತಿದ್ದರೆ ಸ್ವಲ್ಪ ಶೂಟ್ ಮಾಡಿದ್ವಿ ಸ್ನೇಹಿತರೆ. ನೋಡಿ, ಅದೇ ನಮ್ಮ ಚೆಲುವರಾಯ ಸ್ವಾಮಿ ದೇವಸ್ಥಾನ. ನೋಡಿದ್ವಲ್ಲ ದೇವ್ರನ್ನ. ಚೆಲುವರಾಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ನಾವು ನೋಡ್ತಾ ಇದ್ದೀರೋ ಸುತ್ತು ಕಟ್ಟಡ, ಹಳೇ ಕಾಲದ ಕಟ್ಟಡ. ಕೃಷ್ಣದೇವರಾಯರ ಒಡೆಯರಾದ ಕಾಲದಲ್ಲಿ ಅವರು ಪೂಜಿಸುತ್ತಿರುವ ಚೆಲುವರಾಯ ಸ್ವಾಮಿ ದೇವಸ್ಥಾನ ಇದು. ಅವ್ರ ಕಾಲದಲ್ಲಿ ಪೂಜಿಸ್ತಿದ್ರಂತೆ ಈ ದೇವ್ರನ್ನ, ಅವರೇ ಪೂಜೆ ಮಾಡ್ತಿದ್ರಂತೆ, ಎಲ್ಲ ಮಾಡ್ತಿದ್ರಂತೆ ಆ ಕಾಲದಲ್ಲಿ. ಮತ್ತು ಅಲ್ಲಿ ಕೂತ್ಕೊಂಡು ಮಂಟಪದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿರುವ ಅರ್ಚಕರನ್ನು ಕೇಳ್ತಾರಂತೆ. ಏನಾದರೂ ಈಗೊಂತಲ್ಲ ಏನಾದರೂ ಮನಸ್ಸಿಗೆ ನೆಮ್ಮದಿಗಳು ಶಾಂತಿಗಳು ಸಿಗಬೇಕು ಅಂದರೆ, ಮನಸ್ಸಿಗೆ ತುಂಬ ಬೇಜಾರಾದಾಗ ಒಂದಿನ ಟ್ರಿಪ್ಪು ಹೋಗಿ ಬನ್ನಿ. ಎಷ್ಟು ಚೆನ್ನಾಗಿದೆ ಗೊತ್ತೋ ಪ್ಲೇಸಸ್ಸು, ನೋಡೋದಕ್ಕೆ ಅದ್ಭುತವಾಗಿದೆ. ನೋಡಿರಿ, ಮೈಸೂರು ಸಂಸ್ಥಾಪಕರಾದ ಈ ಜಾಗ ಅಮ್ಮನವ್ರದ್ದು. ಈ ಜಾಗನೂ ಕೂಡ ಆಗಿದೆ. ಕೃಷ್ಣರಾಜರ ಒಡೆಯರ ಕಾಲದ್ದು. ಆಗಿನ ಕಾಲದಲ್ಲಿ ರಾಜ ಅಂತ ಹೇಳ್ತಾರಲ್ಲ, ಒಂದಿಷ್ಟು ಫಿಲಮ್ ಸಾಂಗ್ಗಳು ಎಲ್ಲ ಇದ್ದಾವೆಲ್ಲ. ಇಷ್ಟು ರಾಜ್ಕುಮಾರ್ ಫಿಲಮ್ ಸಾಂಗ್ಸ್ಗಳೆಲ್ಲ ಇದ್ದಾವೆ, ಮತ್ತು ವಿಷ್ಣುವರ್ಧನ್ ಫಿಲಮ್ ಸಾಂಗ್ಗಳು ಇದ್ದಾವೆ. ಇಲ್ಲಿ ಅನೇಕ ಚಿತ್ರಮಂದಿರಗಳು ಫಿಲಮ್ ತೆಗೆದಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕೃಷ್ಣರಾಜರ ಒಡೆಯರ ದೇವಸ್ಥಾನ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸುತ್ತಲೂ ಕಂಬ, ಸುತ್ತಲೂ ಮೈದಾನ, ಒಳಗಿರುವ ದೇವಸ್ಥಾನ ಚಿಕ್ಕದಾಗಿ, ಗರ್ಭದ ಗುಡಿಯಲ್ಲಿ ಪಕ್ಕದಲ್ಲಿರುವ ಮೈದಾನದ ಕಂಬಗಳು. ಚೆನ್ನಾಗಿದೆ ಪ್ಲೇಸಸ್ಸು ನೋಡೋದಕ್ಕೆ. ದೇವರಿಗೆ, ಪ್ರಕೃತಿಗೆ ಸೌಂದರ್ಯ ತಕ್ಕವಾದ ದೇವಸ್ಥಾನ. ಮಳೆಗಾಲದಲ್ಲಿ ಹೋದರೆ ನೋಡೋದಕ್ಕೆ ಅದ್ಭುತವಾಗಿರ್ತದಂತೆ ಸ್ನೇಹಿತರೆ. ಯಾಕಂದರೆ ತಣ್ಣನೆ ವಾತಾವರಣ, ಪ್ರಕೃತಿಗೆ ಸೌಂದರ್ಯ ತಕ್ಕವಾಗಿರುತ್ತದೆ. ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಬೈಕಲ್ಲಿ ಹೊರಟೆವು ಸ್ನೇಹಿತರೆ. ಚೆಲುವರಾಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು 4 ಗಂಟೆಗೆ ಮುಗಿಸ್ಕೊಂಡು 4:15 ಈಚೆ ಬಂದ್ವಿ. ಜನಸಂಖ್ಯೆ ಕಮ್ಮಿ ಇದ್ದರು. ಮುಗಿಸ್ಕೊಂಡು ಆಗಿನ ಅಲ್ಲಿರೋ ಪ್ಲೇಸಸ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟೆವು ದೊಡ್ಡಬಳ್ಳಾಪುರ ಕಡೆಗೆ. ನೋಡ್ತೀವಿ, ಬರ್ತಾಯಿದ್ದೀವಿ. ಇದುವೇ ಹೊರಗಡೆ ಬರುವ ಜಾಗ. ಔಟ್ ಆಗಿದ್ವಿ, ಇನ್ನೌಟ್ ಆಗ್ತಾಯಿದ್ದೀವಿ ನೋಡಿ. ಆಮೇಲೆ ಅಲ್ಲಿಂದ ನಮ್ಮ ಮೇಲುಕೋಟೆಯ ಮುಖ್ಯವಾದ ಪುಲೋಗರಿ ಪಟ್ಟಣ. ಎಷ್ಟು ಚೆನ್ನಾಗಿದೆಯಲ್ಲ ಪುಲೋಗರಿ ಪಟ್ಟಣ, ತುಂಬ ಚೆನ್ನಾಗಿರ್ತದೆ ರೀ ಅಲ್ಲಿ ಪುಲೋಗರಿ ಅಂತ ಹೇಳಿದರು. ಹಾಗಾಗಿ ನಾವು ಹೋಗಿರೋ ಬೈಕು ನಮ್ಮದೇ ಗಾಡಿ. ಅದು ಆ ಪುಲೋಗರಿ ತೊಗೊಂಡು ಆ ಜಾಗ, ಪುಲೋಗರಿ ತುಂಬ ಕಡೆ ಮಾಡ್ತಾರೆ ಅಲ್ಲಿ. ಸ್ಟೋರ್ ಎಲ್ಲ ಥರದ ಗಾಡಿಗಳಲ್ಲಿ ಮಾಡ್ತಾರೆ ಅಂಗಡಿಯಲ್ಲಿ. ನಾವು ಪುಲೋಗರಿ ಪಟ್ಟಣ ತೊಗೊಂಡ್ವಿ. ಒಂದು ಪುಲೋಗರಿ ಬಂದು ನೋಡಿ, ಅರ್ಧ kg ಬಂದು 300 ರೂಪಾಯಿ, 1/4 kg ಬಂದು 150 ರೂಪಾಯಿ. ಒಂದು ಪುಲೋಗರಿ ಪಟ್ಟಣ ತೊಗೊಂಡು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನಾನು ಮನೆಯಲ್ಲೇ ತೊಗೊಂಬಂದು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಪುಲೋಗರಿ. ಅವನಿಗೆ ಬೆನಕ ಹೋಮ್ ಪ್ರಾಡಕ್ಟ್ ಪುಲೋಗರಿ ಮೇಲುಕೋಟೆ ಅನ್ನೋದೇ ಪುಲೋಗರಿಗೆ ಫೇಮಸ್ವಾದ ಸ್ಥಳ. ಅದಕ್ಕೆ ಹೇಳೋದು ಸ್ನೇಹಿತರೆ, ಮೇಲುಕೋಟೆಗೆ ಹೋದಾಗ ಒಂದು ಸಲ ಪುಲೋಗರಿ ತಿನ್ಕೊಂಬ, ಇಲ್ಲ ಪುಲೋಗರಿ ಪಟ್ಟಣ ಪುಲೋಗರಿ ತಮ್ಮ ಅಂತ ಹೇಳ್ತಾರೆ. ತೊಗೊಂಬಂದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೇಸ್ಟ್ ಇದೆ, ಅದ್ಭುತವಾಗಿದೆ ಪುಲೋಗರಿ. ಅದು ಮುಗಿಸ್ಕೊಂಡು ನಾವು ಹೊರಟೆವು ನೋಡಿ ದಾರಿಯಲ್ಲಿ. ಹಾಗೆ ಮುಂದಿನ ಜಾಗದಲ್ಲಿ ನಾವು ನಮ್ಮ ಕಡೆಗೆ ಪಯಣ, ಅಲ್ಲಿ ಮೇಲುಕೋಟೆ ಪಯಣ ಮುಗೀತು. ಹಾಗೆ ಹೊರಟೆವು ನಾವು ನಮ್ಮ ಊರಿಗೆ, ಅಂದರೆ ದೊಡ್ಡಬಳ್ಳಾಪುರಕ್ಕೆ. ಈ ಜಾಗದಿಂದ ಹೊರಟೆ ನೋಡಿ. ಅಲ್ಲಿರುವ ಸ್ಥಳಗಳು ಎಷ್ಟು ಕ್ಲೀನಾಗಿದೆ, ನೀಟ್ನೆಸ್ ಆಗಿದೆ ಗೊತ್ತಾ ಸ್ನೇಹಿತರೆ.
ಒಂದು ರಾಜರ ಕಾಲದ ರಾಜರ ಮನೆತನಕ್ಕೆ ಹೋದಂಗಿದೆ ಆ ಜಾಗ. ಅಷ್ಟು ಸ್ವಚ್ಛತೆ ಅಷ್ಟು ಕ್ಲೀನಾಗಿದೆ ನೋಡಿ. ಅದು ಮುಗಿಸ್ಕೊಂಡು ಸುತ್ತಲೆಲ್ಲ ಒಂದು ಕೋಟೆ, ಅದುವೇ ಹೇಗೋ ನರಸಿಂಹಸ್ವಾಮಿ ಮತ್ತು ಭರಣ ಸ್ವಾಮಿ ಅಂತ ಹೇಳ್ತಾ ಕೈ ಮುಗಿದು ಈ ಕಡೆ ಕಾಂಪೌಂಡ್ ಕಟ್ಟಡವನ್ನು ಮುಗಿಸ್ಕೊಂಡು ಚೆಲುವರಾಯ ಸ್ವಾಮಿನ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟೆವು. ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ಸ್ ಒಂದಿಬ್ಬರು ಮತ್ತು ನಾವು. ಅದೇ ಒಂದು ಆರ್ಚು, ಒಳಭಾಗದಿಂದ ಹೊರಭಾಗಕ್ಕೆ ಬರುವ ಜಾಗ ನೋಡಿ. ದೊಡ್ಡಬಳ್ಳಾಪುರದಿಂದ ಮತ್ತು ಚೆಲುವರಾಯ ಸ್ವಾಮಿ ದೇವಸ್ಥಾನ ಅಂದರೆ ಮೇಲುಕೋಟೆ. ದೊಡ್ಡಬಳ್ಳಾಪುರ ಅಂದರೆ ಎಕ್ಸಾಕ್ಟು ಟಿ ವಿ ಸರ್ಕಲಿಂದ ನಾವು ದಾವಸ್ಪೇಟೆ ಶಿವಗಂಗೆಯಿಂದ ಕುದೂರಿಂದ ನಾವು ಪಾಂಡ್ಯಪುರ ಮಂಡ್ಯದಿಂದ ಮೇಲುಕೋಟೆ ಇಷ್ಟು ದೂರಕ್ಕೆ ಹೋಗಿದ್ವಿ. ನಾಗಮಂಗಲಿಂದ ಮೇಲುಕೋಟೆ ಹೊರಟಿದ್ವಿ. ದೊಡ್ಡಬಳ್ಳಾಪುರ ಅಂದರೆ ಟಿ ವಿ ಸರ್ಕಲಿಂದ ಟಿ ವಿ ಕ್ರಾಸ್ ಅಂತೀವಿ, ಅಂದರೆ ಬೆಂಗಳೂರು ಚಿಕ್ಕಬಳ್ಳಾಪುರ ತುಮಕೂರು ರೋಡಿಂದ ಎಕ್ಸಾಕ್ಟ್ ಅಲ್ಲಿಂದ ಮೇಲುಕೋಟೆಗೆ 166 ಕಿಲೋಮೀಟ್ರ್ ಆಗುತ್ತೆ. ಎಕ್ಸಾಕ್ಟ್ 2 ವೀಲರಲ್ಲಿ 166 ಕಿಲೋಮೀಟ್ರು ಜರ್ನಿ ಮಾಡಿದ್ವಿ. ಮತ್ತು ಅಲ್ಲಿಂದ ಮತ್ತೆ 166 ಕಿಲೋಮೀಟ್ರು ಒಟ್ಟಿ ಬಂದೆವು. ಹೋಗೋವಾಗಿ ಹಾಗೆ ಹೋದ್ವಿ. ಬರೋವಾಗಿ ಅಲ್ಲಿಂದ ಬಂತ ನಾಗಮಂಗಲ ಮುಗಿಸ್ಕೊಂಡು ಮೈಸೂರು ರೋಡಲ್ಲಿ ಬಂತ. ಹಾಗೆ ನಾವು ಶಿವಗಂಗೆ ರೋಡ್ ಅಂದರೆ ಕುದೂರು ರೋಡ್ ಮೇಲೆ ಶಿವಗಂಗೆ ಬಂದು ಶಿವಗಂಗೆಯಿಂದ ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಒಂದು ರೀಚ್ ಆದ್ವಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಂದು ಅದ್ಭುತವಾದ ಪ್ಲೇಸಸ್ ಅಂತಲೇ ಹೇಳ್ಬೋದು. ಇದು ನೋಡಿ ಚೆನ್ನಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿರ್ತದೆ ಸ್ನೇಹಿತರೆ, ನೋಡಿ ಎಲ್ಲರಿಗೂ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ. ನಮಗೆ ಅನೇಕ ಜನನ ರೈತರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಒಂದು ಸಲ ಹೋಗಿ ಬನ್ನಿ, ಚೆನ್ನಾಗಿದೆ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಮಂಡ್ಯ ಜಿಲ್ಲೆ ಹೋಗಿ ಬಂದಿದ್ದೀವಿ ಸ್ನೇಹಿತರೆ. ನೋಡಿ ಆದಷ್ಟು ಈ ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ. ನೋಡಿ ಅಲ್ಲಿಗೆ ಈ ಪಯಣ ಒಂದು ದಿನದ ಟ್ರಿಪ್ ಅಂತಲೇ ಹೇಳ್ಬೋದು. ಅಂದರೆ ಟ್ರಾವೆಲಿಂಗ್ ಚೆನ್ನಾಗಿ ಒಳ್ಳೆ ಗಾಡಿ ಇತ್ತು ಅಂದರೆ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ಅವರೇಜು ಒಂದು ಗಾಡಿ ಚೆನ್ನಾಗಿ ಮೈಲೇಜ್ ಬರೋವಂಥದ್ದು ಗಾಡಿ, ಒಳ್ಳೆ ಕಂಡೀಷನ್ ಗಾಡಿ ತೊಗೊಳಬೇಕು ಸ್ನೇಹಿತರೆ. ಒಂದು ದೊಡ್ಡದು ಫುಲ್ ಪವರ್ಫುಲ್ ಗಾಡಿ ಇರೋದು ತೊಗೊಳಬೇಕು, ಕಂಡೀಷನ್ ಗಾಡಿ. ಒಂದು 700 ರೂಪಾಯಿ ಪೆಟ್ರೋಲ್ ಕುಡಿತೈತೆ, 700 ರುಪೀಸ್ ಪೆಟ್ರೋಲ್ಸ್ ಆಗುತ್ತೆ ಹೋಗೋದಕ್ಕೂ ಬರೋದಕ್ಕೂ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ನಾವು ರೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಫ್ರೀಯಾಗಿ ಬಂದೆವು ನಾನು ನನ್ನ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅನಿಸುತ್ತೆ. ಹೇಳ್ತಾ ಇದ್ದೀನಿ ವಿಡಿಯೋ ನಿಮಗೆ ನೋಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ. ಏನಾದರೂ ತಪ್ಪು ಗೊಂದಲಗಳು ಏನಾದರೂ ಅದರ ಬಗ್ಗೆ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಗೊತ್ತಿರೋಷ್ಟು ವಿಡಿಯೋನ ನಮಗೆ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಮಾಹಿತಿ ಇನ್ನೂ ಗೊತ್ತಿದೆ ನಮಗೆ ಕಮೆಂಟ್ಸ್ ಹಾಕಿ, ಕಮೆಂಟ್ಸ್ ಮುಖಾಂತರ ಹೋಗಿ ತಿಳಿಸ್ಕೊಡಿ. ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ಮುಂದೆ ಮಾಡಿ ತರ್ತೀನಿ. ಒಳ್ಳೊಳ್ಳೆ ಥರದ ವೀಡಿಯೋಗಳನ್ನು ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಮತ್ತು ಅಲ್ಲಿರುವ ಫೋಟೋಸ್ಗಳು ಮತ್ತು ಅಲ್ಲಿರುವ ಅದು ನೇಚರ್ಸನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನಾವು ಹೋಗುವ ಬರುವ ದಾರಿ ಕೂಡ ನಿಮಗೆ ತೋರಿಸಿದ್ದೀನಿ. ಎಷ್ಟು ಕಿಲೋಮೀಟ್ರು, ಎಷ್ಟು ದೂರ, ಹೇಗೆ ಪಯಣ, ಹೇಗೆ ಜಾಗ ಹೆಂಗಿದೆ ಎಲ್ಲನೂ ಕೂಡ ಹೇಳಿದ್ದೀನಿ. ಮತ್ತು ಫ್ಯಾಮಿಲೀಸು ಫ್ರೆಂಡ್ಸ್ಗೆಲ್ಲರಿಗೂ ಒಳ್ಳೆ ಜಾಗ, ಹೋಗಿ ಬನ್ನಿ ಸ್ನೇಹಿತರೆ. ಒಂದು ಸಲ ಹೋಗಿ ಭೇಟಿ ಕೊಡಿ. ಚೆನ್ನಾಗಿದೆ, ಅದ್ಭುತವಾದ ಜಾಗ, ಒಳ್ಳೆ ಪ್ಲೇಸಸ್ಸು. ನನಗಂತೂ ತುಂಬ ಇಷ್ಟ ಆಯಿತು, ನಮ್ಮ ಸ್ನೇಹಿತನಿಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದ ವಿಡಿಯೋದಲ್ಲಿ ನಿಮಗೆ ಇನ್ನೂ ಮತ್ತೊಂದು ಹೊಸ ವೀಡಿಯೋಗಳು, ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ. ಮತ್ತು ಹೊಸ ವಿಡಿಯೋಗಳು ಅದುವೇ ನೋಡಿ ಬೆಂಗಳೂರು, ಮಂಡ್ಯ ಮತ್ತು ನಾಗಮಂಗಲ, ನೆಲಮಂಗಲ ರೋಡು, ಬೆಂಗಳೂರು ರೋಡು ಮತ್ತು ಮಂಡ್ಯ ಈ ಕಡೆಗೆ ನಾವು ಮತ್ತೆ ಒಳ್ಳೊಳ್ಳೆ ವಿಡಿಯೋ